ಹಳೆ ಮೈಸೂರು ಭಾಗದಲ್ಲಿ ಕಾವೇರಿದ ಪ್ರತಿಭಟನೆಯ ಪರ್ವವನ್ನ ಗಮನಿಸ್ತಾ ಇದ್ರಿ. ಮೈಸೂರಿನಲ್ಲೂ ಅಷ್ಟೇ ರಸ್ತೆಯಲ್ಲೇ ಮಲಗಿಕೊಂಡು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂದು ಪ್ರತಿಭಟನೆಯ ಅಂದ್ರೆ ಸಾಂಕೇತಿಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಇಲ್ಲಿ ಕುಡಿಯೋದಕ್ಕೂ ನಮ್ಮ ಸ್ಥಿತಿ ಚಿಂತಾಜನಕವಾಗಿದೆ, ನಮ್ಮ ಸ್ಥಿತಿನೇ ಚಿಂತಾಜನಕವಾಗಿದೆ ಅಂದಮೇಲೆ ನೀವು ಪಕ್ಕದವ್ರಿಗೆ ಹೆಂಗೆ ನೀವು ಊಟ ಕೊಡ್ತೀರಿ, ನೀರು ಕೊಡ್ತೀರಿ ಅನ್ನೋದು ಸಾಂಕೇತಿಕವಾಗಿ ಅವ್ರು ಹೇಳೋದಕ್ಕೆ ಹೊರಟಿರುವಂತಹ ಪ್ರತಿಭಟನೆಯ ಸ್ವರೂಪ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಕಂಡು ಬರ್ತಾ ಇರುವ ಪ್ರತಿಭಟನೆಯ ಕಾವು, ಆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಸಾಮಾನ್ಯ ಮಳೆಗಾಲದ ವರ್ಷ ಆಗಿದ್ರೆ ಅವ್ರು 177 TMC ಕೇಳಿದ್ರೇನು ನಾವು ಅದಕ್ಕಿಂತ ದುಪ್ಪಟ್ಟು ಕೊಟ್ಟರು ಕೂಡ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಇದು ಸಾಮಾನ್ಯ ಮಳೆಗಾಲದ ವರ್ಷ ಅಲ್ಲ ಅನ್ನೋದು ರೈತರ ಮಾತು. ಆಮೇಲೆ ಅವಕಾಶ ಇತ್ತು ಮನವರಿಕೆ ಮಾಡಿಕೊಡೋದಕ್ಕೆ ಟೆಕ್ನಿಕಲ್ ಆಗಿ. ಅವ್ರಿಗಿನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ಮಳೆ ಬರಬಹುದು ಅವ್ರಿಗೆ. ನಮ್ಮ ಮಳೆಗಾಲ ಸ್ಟಾರ್ಟ್ ಆಗಿ 2 ತಿಂಗಳಾಗಿದೆ, ಮಳೆ ಬಿದ್ದಿಲ್ಲ ನಮಗೆ ಅಂದ್ಕೊಂಡ ಪ್ರಮಾಣದಲ್ಲಿ. ಹೇಳ್ಬೋದಾಗಿತ್ತು, ಮನವರಿಕೆ ಮಾಡಿಕೊಡ್ಬೋದಾಗಿತ್ತು ಅನ್ನೋದು ರೈತರ ಭಾವನೆ. ಸರ್ಕಾರ ಸಮರ್ಪಕವಾಗಿ ನಮ್ಮ ಜೊತೆಗೆ ನಿಂತಿಲ್ಲ ಅನ್ನೋದು ರೈತರ ಭಾವನೆ. ನೋಡಿ, ಖಾಲಿ ಕೊಡಾನಿಟ್ಕೊಂಡು ನಮ್ದು ಇದೇ ಪರಿಸ್ಥಿತಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಮೈಸೂರಲ್ಲಿ ರೈತರ ಪ್ರತಿಭಟನೆಗಳು ತೀವ್ರವಾಗ್ತಾ ಇದ್ದಾವೆ. ಈಗ ಮೈಸೂರು ನಂಜನಗೂಡು ರಸ್ತೆ ಗನ್ನೋದ್ ವೃತ್ತದ ಬಳಿ ರೈತರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ರಸ್ತೆ ತಡೆಯನ್ನು ನಡೆಸಿ ಈಗ ಪ್ರತಿಭಟನಾ ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯು ಕೂಡ ಆರಂಭವಾಗಿದೆ. ಸರ್, ಈಗಾಗಲೇ ಆರ್ಡರ್ ಆಗಿದೆ, ನಾವು ನೀರು ಬಿಡಬೇಕಂತ. ನೀರು ಬಿಡುವ ಸ್ಥಿತಿಯಲ್ಲ ವಿಧಿವ ಅಂತ. ನೀರಿನ ವಾಸ್ತವ ಸಂಗತಿಯನ್ನು ರಾಜ್ಯದ ನೀರಾವರಿ ಮಂತ್ರಿಗಳು ಸಮರ್ಪಕವಾಗಿ ಮಂಡನೆ ಮಾಡಿಲ್ಲ. ನೀರು ನಿರ್ವಹಣಾ ಮಂಡಳಿಯವರು ಅದರಿಂದನೇ ನೀರು ಬಿಡಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಲೋಪದಿಂದ, ರಾಜ್ಯ ಸರ್ಕಾರದ ನೀರಾವರಿ ಸಚಿವರ ಬೇಜವಾಬ್ದಾರಿತನದಿಂದ ಇವತ್ತು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಮರಣ ಶಾಸನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀರು ಬಿಡಲಿಕ್ಕೆ ನಾವು ಒಪ್ಪೋದಿಲ್ಲ. ಮತ್ತೆ ನೀರು ಬಿಡಲಿಕ್ಕೆ ಹೊರಟ್ರೆ 2007ರಲ್ಲಿ ಆದಂಥ ಹೋರಾಟ ಮತ್ತೆ ಮರುಕಳಿಸ್ತದೆ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮಗೆ ಸರ್ಕಾರ ಮೇಲೆ ನಂಬಿಕೆ ಇದೆಯಾ? ಬಿಡದ ರೀತಿಯಲ್ಲಿ ಇರ್ತಾರೆ ಅನ್ನುವಂಥ ನಂಬಿಕೆಗಳಿದೆ? ಸರ್ಕಾರ ಬಿಡ್ಲಿಕ್ಕೆ ಹೋದರೆ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು ತಾವೀಗ ಗಮನಿಸ್ತಾ ಇದ್ದೀರಿ. ನಂಜನಗೂಡು ರಸ್ತೆಯಲ್ಲಿ ರೈತರು ಪ್ರತಿಭಟನಾ ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಖಾಲಿ ಕೊಡಗಳನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ರೈತರು ನಡೆಸ್ತಾ ಇರುವಂತಹದ್ದು. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರ್ದು ಅನ್ನುವಂತಹ ಎಚ್ಚರಿಕೆಗಳನ್ನು ಕೂಡ ರೈತರು ನೀಡ್ತಾ ಇದ್ದಾರೆ. ಇದು ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು. ಖಾಲಿ ಕೊಡಪಾನಗಳನ್ನು ನೆಲಕ್ಕೆ ಹೊಡೆಯುವ ಮೂಲಕವಾಗಿ ಪ್ರತಿಭಟನೆಗಳನ್ನು ಕೂಡ ರೈತರು ನಡೆಸ್ತಾ ಇದ್ದಾರೆ. ಮತ್ತು ಕಪ್ಪು ಪಟ್ಟಿಗಳನ್ನ ಕೂಡ ಕಟ್ಕೊಂಡು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್ಕಾರ ನೀರು ಬಿಡಲ್ಲ ಅಂತ ತಮಗೆ ಅನ್ಸುತ್ತಾ? ಸರ್, ಇವತ್ತು ಏನಾರ ರಾಜ್ಯ ಸರ್ಕಾರ ನೀರು ಬಿಡೋ ತೀರ್ಮಾನ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆ ಎದುರಿಸಬೇಕಾಗುತ್ತೆ.